ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆದೇಶದಂತೆ ನಮ್ಮ ಸಿದ್ದರಾಮಣ್ಣವರು ನಿನ್ನೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನುಡಿದಂತೆ ನಡೆದಿದ್ದಾರೆ. ನಿಜವಾಗೂ ಅವರೊಬ್ಬ ಹಿರಿಯ ನಾಯಕರು. ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸುಮಾರು 5 ವರ್ಷ ಒಂದು ಸಲ, ಇವಾಗ ಒಂದು 3 ಸಲ 8 ಸಲ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವರು ಕೊಟ್ಟ ಮಾತಿನಂತೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ KPPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮೊದಲಿಗೆ ಫಸ್ಟಿಗೆ ಮಾಡಬೇಕು ಅಂತೇಳಿ ನಾವೆಲ್ಲ ಒಕ್ಕಲಿಗ ಜನಾಂಗದವರೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ವಿ. ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಎಲ್ಲ ಕಡೆನೂ ಮಾಡಿದ್ವಿ. ಅವರು ಒಂದ್ಸಲಿ ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಒಂದ್ಸಲಿ ಆಗಿದ್ದಾರಂತ. ಆದರೆ ಪಕ್ಷದ ಆದೇಶದಂತೆ ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ. ಇವಾಗ 2 ವರ್ಷ ಇವರಿಗೆ ನಮ್ಮ DK ಶಿವಕುಮಾರ್ಗೆ ಬಿಟ್ಟುಕೊಟ್ಟಿದ್ದಾರೆ. ಹೈಕಮಾಂಡು DK ಶಿವಕುಮಾರ್ಗೆ ಒಲವು ತೋರಿಸಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಿಜವಾಗಿ ನಮಗೆಲ್ಲ ಬಹಳ ಒಂದು ಒಳ್ಳೆಯ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಶಕ್ತಿ ಬಂದಾಗಿದೆ. ಯಾಕೆಂದರೆ ಇವತ್ತು ಎಷ್ಟು ನಮ್ಮ ಕರ್ನಾಟಕ ರಾಜ್ಯನೇ ಎದುರು ನೋಡ್ತಾ ಇತ್ತು, DK ಶಿವಕುಮಾರ್ ಯಾವಾಗ ಆಗೋದು ಅಂತ. ನಿಜವಾಗ ಕಾಲ ಬಂದಿದೆ. ಅವರು ಸೋಮವಾರ ಖಂಡಿತ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊತಾರೆ. ನಮ್ಮ ಕರ್ನಾಟಕ ಯುವಕರಿಗೆ ಇನ್ನೂ ಒಳ್ಳೆಯ ಪಕ್ಷ ಸಂಘಟನೆ ಆಗುತ್ತೆ. ನಾವು 2028ಗೆ ಮತ್ತೆ ನಾವು ಕಾಂಗ್ರೆಸ್ ಬರೋಕ್ಕೆ ಒಂದು ಅನುಕೂಲ ಆಗ್ತಾ ಇದೆ. ಅದರಿಂದ ನಿಜವಾಗಿ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಕ್ಕೆ ಹೈಕಮಾಂಡ್ಗೆ ನಮ್ಮ KPPC ಅಧ್ಯಕ್ಷರಾದಂಥ DK ಶಿವಕುಮಾರ್ನ ಅಧ್ಯಕ್ಷ ಸ್ಥಾನ ಬೇರೆಯವರು ಕೊಟ್ಟರು ಪರವಾಗಿಲ್ಲ, ಇವರು CM ಆಗ್ತಾ ಇದ್ದಾರೆ. ಅದರಿಂದ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ನಮ್ಮ ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಸೋನಿಯಾ ಗಾಂಧಿ ಅವರಿಗೆ ಎಲ್ರಿಗೂ ನಾವು ಪಕ್ಷದಿಂದ ಅಭಿನಂದಿಸ್ತಾ, ಮತ್ತು ಈಗ ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಬೇಕಂತೇಳಿ ಎಲ್ಲ ನಾನೊಬ್ಬನೇ ಅಲ್ಲ, ಇವತ್ತು ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ರಾಜ್ಯದ ಎಲ್ಲ ಮೂಲಗಳಿಂದ ಒತ್ತಾಯ ಬರ್ತಾ ಇದೆ. ಯಾಕಂದರೆ 2028ಗೆ KH ಮುನಿಯಪ್ಪನವರ ಒಂದು ಇದು ಬಹಳ ಬೇಕಾಗತ್ತೆ. ಯಾಕಂದರೆ ಕೋಲಾರ ಜಿಲ್ಲೆ ಆಗ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆನೂ ಅವರು ಪಕ್ಷ ಸಂಘಟನೆ ಮಾಡಿದ್ದಾರೆ. ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ನಾನು ಹೈಕಮಾಂಡ್ಗೆ ನಾನು ಅವ್ರಿಗೆ ಹೇಳುವಷ್ಟು ದೊಡ್ಡವನು ಆಗದೇ ಇದ್ದರೂ ಕೂಡ ನನ್ನ ಜನರ ನಾಡಿಮಿಡ್ತಿದ್ದಂತೆ ಇವತ್ತು ಊರುಗಳಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಕಡೆನೂ ಇವತ್ತು KH ಮುನಿಯಪ್ಪ ಅವರು ಯಾವುದಾದ್ರೂ ಒಂದು ಡೆಪ್ಯೂಟಿ CM ಕೊಳ್ಳೇಬೇಕು. ಯಾಕಂದರೆ ಅವ್ರು ದಲಿತ ನಾಯಕರು, ಅವರೆಲ್ಲ ಎಲ್ಲರೂ ಒಗ್ಗಟ್ಟು ಕೂಡಿಸ್ಕೊಂಡು ಪಕ್ಷ ಕಟ್ಟಿದ್ದಾರೆ. 7 ವರ್ಷ ಅವರು MP ಆಗಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಆಮೇಲೆ ಇವಾಗ 3 ವರ್ಷದಿಂದ ಫುಡ್ ಮಿನಿಸ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಜಾತಿ ಭೇದದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನಾನೊಬ್ಬನೇ ಅಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷದವರು ಎಲ್ಲ ಜಿಲ್ಲೆಗಳಿಂದ, ಎಲ್ಲ ನಮ್ಮ ಕಿಸಾನ್ ಕಾಂಗ್ರೆಸ್ ಎಲ್ಲ ಜಿಲ್ಲೆಯಿಂದ ಒತ್ತಡ ಬರ್ತಾ ಇದೆ. ಮಂಡ್ಯ ಆಗ್ಬೋದು, ಮೈಸೂರು ಎಲ್ಲ ಕಡೆಯಿಂದನೂ KH ಮುನಿಯಪ್ಪನ ಏನಾದರೂ ಮಾಡಿ ಡೆಪ್ಯೂಟಿ CM ಮಾಡಬೇಕು, ದಲಿತ ನಾಯಕ ಅಂತೇಳಿ. ಅದನ್ನ ನಾನು ಹೈಕಮಾಂಡ್ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ಡೆಪ್ಯೂಟಿ CM ಮಾಡಬೇಕು ಅಂತೇಳಿ ಹೇಳುತ್ತಾ ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಖಂಡಿತ 2028ಗೆ ಕಾಂಗ್ರೆಸ್ ಗೆಲ್ಲುತ್ತೆ. ಆದರೆ ಆ ಸಮಯದಲ್ಲಿ ಆ ವಿಷಯ ಹೇಳೋಣ, ಇವಾಗ ಯಾಕೆ ಅದೆಲ್ಲ. ಈಗ ಯಾರು ಇದ್ದಾರೆ? ಇಲ್ಲ, ಆ ಊರ ಕತೆ 28 ನೋಡಿ, ಇವಾಗ ಯಾಕೆ ಆತನ ಕತೆ? 2028ಗೆ ಆತನ ಕತೆ, ಇವಾಗ ಆತನ ಕತೆ ಬೇಡ. ಖಂಡಿತ 28ಗೆ ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡೋಕ್ಕೆ, ಚೀಫ್ ಮಿನಿಸ್ಟರ್ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಾನೊಬ್ಬನೇ ಅಲ್ಲ, ಕರ್ನಾಟಕ ರಾಜ್ಯದೆಲ್ಲ ಮೂಲೆಯಿಂದ DK ಶಿವಕುಮಾರ್ ಅವ್ರನ್ನ CM ಮಾಡೋಕೆ ಖಂಡಿತ ಇನ್ನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡೋಕೆ ನಾವೆಲ್ಲ ಕಷ್ಟ ಬೀಳ್ತೀವಿ. ಎರಡನೇ ಮಾತೇ ಇಲ್ಲ ಅದರಲ್ಲಿ. ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಒಂದು ನಿಯೋಗವಾಗಿ ಕೋಲಾರ ಜಿಲ್ಲೆಯಿಂದ ಮಂತ್ರಿ ಮಾಡಬೇಕಂತ ಒಂದು ಮನವಿ ಮಾಡಿದ್ದಾರೆ. ಸರ್, ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಶಾಸಕರು ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವಾಗ ಎಲ್ಲ 136 ಶಾಸಕರಿದ್ದೀವಿ, 130 ಜನಕ್ಕೂ ಹಕ್ಕಿದೆ. ಏನೋ ನಮ್ಮನ್ನು ಮಂತ್ರಿ ಮಾಡಿ, ಅದಕ್ಕೆ ಹೈಕಮಾಂಡ್ ಬಿಟ್ಟು ವಿಚಾರ. ಯಾಕಂದರೆ ಹೈಕಮಾಂಡ್ಗೆ ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಯಾರು ಪಕ್ಷ ಸಂಘಟನೆ ಮಾಡ್ತಾರೆ, ಯಾರು ಪಕ್ಷ ಸಂಘಟನೆ ಮಾಡಲ್ಲ, ಯಾರು ಕೊಟ್ಟರೆ ನಮ್ಗೆ ಮುಂದಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಅವ್ರಿಗೆ ಗೊತ್ತಿದೆ ಐಡಿಯಾ. ಇವಾಗ ಮೈನಾರಿಟಿಯಲ್ಲಾಗ್ಬೋದು, SCಗಳಲ್ಲಾಗ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಬೋದು, ಒಕ್ಕಲಿಗರಲ್ಲಾಗ್ಬೋದು, ಎಲ್ಲರನ್ನೂ ಜೊತೆಗೂಡಿಸ್ಕೊಂಡೆ ನಮ್ಮ ಹೈಕಮಾಂಡ್ ಸಚಿವರು ಕೊಡ್ತಾರೆ. ಅದು ಕೇಳೋರ ಅಧಿಕಾರ ಎಲ್ರಿಗೂ ಇದೆ. ಇವಾಗ ನಾನಿಂದ ಒಂದು ಹೇಳ್ತೀನಿ, KH ಮುನಿಯಪ್ಪನಿಗೆ ಡೆಪ್ಯೂಟಿ CM ಮಾಡಿ, ನಮ್ಮ KJP ನಮ್ಮ ರೂಪಮ್ಮನಿಗೆ ಮಿನಿಸ್ಟರ್ ಕೊಡಿ ನಾನು ಹೇಳ್ತೀನಿ. ಕೊಡ್ತಾರಾ? ಕೊಟ್ಟರೆ ಭಾಳ ಒಳ್ಳೆಯದು. ಯಾಕಂದರೆ ಆಯಮ್ಮನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ, KJP ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾಳೆ. ನಿಜವಾಗಿ ನಮ್ಮ ರಾಜ್ಯದಲ್ಲಿ ನನಗೆ ಗೊತ್ತಂಗೆ KJP ತಾಲೂಕು ಅಷ್ಟು ಅಭಿವೃದ್ಧಿ ಯಾರು ಮಾಡಲ್ಲ, ಅಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಆಯಮ್ಮನು ಕೊಟ್ಟರು ಸಂತೋಷ.
ಇಲ್ಲ ನಮ್ಮ ಬಂಗಾರಪೇಟೆ ನಾರಾಯಣಸ್ವಾಮಿ ಕೇಳ್ತಾ ಇದ್ದಾರೆ. ಎಲ್ರಿಗೂ ಹಕ್ಕಿದೆ, ಎಲ್ಲ ಕೇಳ್ತಾರೆ ಸರ್. ಅದು ಯಾರಿಗನ್ನ ಕೊಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಏನೇ ಆಗಲಿ ಕೆ ಎಚ್ ಮುನಿಯಪ್ಪ ಅವ್ರನ್ನ ಡೆಪ್ಟಿ ಸಿ ಎಂ ಮಾಡಿದ್ರೆ 2028ಗೆ ನಮ್ಗೆ 2 ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆನೂ ನಾವು ಕಾಂಗ್ರೆಸ್ ಗೆಲ್ಲಕ್ಕೆ ಬಹಳ ಅನುಕೂಲ ಆಗುತ್ತೆ. ಅವರು ಕೆ ಎಚ್ ಮುನಿಯಪ್ಪ ಉಪಯೋಗಿಸ್ಕೊಳ್ಳ ಅಂದರೆ ಅದು ಪರಿಣಾಮ 28ಕ್ಕೆ ನಾನು ಹೇಳೋದು ಬೇಡ, ಜನನೇ ತೋರಿಸ್ತಾರೆ, ನಾನು ಯಾಕೆ ಹೇಳ್ಬೇಕಾಗಲ್ಲ. ಸರ್ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ನಿಮ್ಗೆ ಅಧಿಕಾರ ಬರುತ್ತೆ ಸರ್? ನಮಗೆ ಬರುತ್ತೋ ಬರುವ ನಮ್ಮ ಒಕ್ಕಲಿಗರ ನಾಯಕರು ನಾವೆಲ್ಲ ಮಂಡಳಿ ಯಾವ ಮಂಡಳಿ ಬೇಡ. ನಾನು ಆವತ್ತು ಹೇಳಿದ್ದೀನಿ, ನನಗೆ ಯಾವ ಮಂಡಳಿ ಬೇಡ, ನನ್ನ ಜೊತೆಲಿ ಇವ್ರಿಗೆ ಏನು ಬೇಕಾದ್ರು ಕೊಳ್ಳಿ. ಮಾರಪ್ಪ ಅವ್ರಿಗೆ ನಾವು ರೆಕಮೆಂಡ್ ಮಾಡಿದ್ದು, ಮಾರಪ್ಪ ಅವರು ಆಲ್ರೆಡಿ ಲೀಸ್ಟಲ್ಲಿ ಇದ್ದಾರೆ. ಮಾರಪ್ಪರಿಗೆ ಅನೌನ್ಸ್ ಆಗುತ್ತೆ, ಮಾರಪ್ಪದ ಲೀಸ್ಟಲ್ಲಿ ಇದೆ, ಅನೌನ್ಸ್ ಆಗುತ್ತೆ. ಇವಾಗ ಈಗ ಇದಿಲ್ಲ ಅಂದ್ರೆ ಈ ಮಾರಪ್ಪಂದು ಇವಾಗ ಲೀಸ್ಟಲ್ಲಿ ಅನೌನ್ಸ್ ಆಗ್ತಾ ಇತ್ತು, ಖಂಡಿತ ಆಗುತ್ತೆ. ಎಲ್ಲರೂ ನಾನು ಮುಳಬಾಗಲ್ ತಾಲೂಕಿಂದ 38 ಜನ ಲಿಸ್ಟ್ ಕೊಟ್ಟಿದ್ದೀನಿ. ಅವ್ರಿಗೆ ಮಾಡಿದ್ರೆ ನನಗೆ ಮಾಡಿಲ್ಲ ಬೇಡ ಅಂತ. ಅದರಲ್ಲಿ ನಮ್ಮ ರಾಮ್ ಪ್ರಸಾದ್ ಕೊಟ್ಟಿದ್ದಾರೆ, ಭಾಳ ಒಳ್ಳೆಯದು. ಅದೇ ರೀತಿ ಇವಾಗ ಸ್ಟೇಟ್ ಡೈರೆಕ್ಟರ್ ಬೋರ್ಡ್ಗಳೆಲ್ಲ ಲೀಸ್ಟಲ್ಲಿ ಇದೆ, ಎಲ್ರಿಗೂ ಕೊಡ್ತಾರೆ. ಪಕ್ಷಕ್ಕೆ ಗೊತ್ತು ಯಾರಿಗೆ ಮಾಡ್ಬೇಕು, ಎಲ್ಲ ಕೆ ಎಚ್ ಮುನಿಯಪ್ಪ ಸಾಹೇಬ್ರಿಗೆ ಗೊತ್ತಿದೆ, ಯಾರಿಗೆ ಮಾಡ್ಬೇಕು ಯಾರಿಗೆ ಮಾಡಬಾರ್ದು ಗೊತ್ತು. ಅವರು ಒಂದೊಂದೇ ಮಾಡ್ತಾರೆ. ನೀವೇನು ಉಪಮುಖ್ಯಮಂತ್ರಿ ಕೊಡಿ ಅಂತ ಹೇಳ್ತಾ ಇದ್ದೀರಾ, ಅವರು ಸಚಿವ ಸ್ಥಾನದಿಂದ ರೀಶಫಲ್ ಮಾಡೋದಕ್ಕೆ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಇದೆಯಾ ಸರ್? ಖಂಡಿತ ಅವ್ರನ್ನ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಬಿಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ರಾಹುಲ್ ಗಾಂಧಿ ಹತ್ರ, ಸೋನಿಯಾ ಗಾಂಧಿ ಹತ್ರ ಬಹಳ ಅನುಬಂಧ ಇದೆ. ಯಾಕಂದ್ರೆ ಅವ್ರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು, ನಿಷ್ಠಾವಂತವರು. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಯಾವ ರೀತಿನೋ ಅದಕ್ಕಿಂತ ಡಬಲ್ ಆಗಿದ್ದಾರೆ ಇವರು. ಅಷ್ಟು ನಿಯತ್ತಾಗಿ ಪಾರ್ಟಿಗೆ ದುಡ್ಡಿದ್ದಾರೆ, ಪಾರ್ಟಿ ಕಟ್ಟಿದ್ದಾರೆ. ಪಾರ್ಟಿನ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆದು ಇವತ್ತೇನಾದರೂ ಕಾಂಗ್ರೆಸ್ ಜಿಲ್ಲೆಗಳಲ್ಲಿ MLA ಗೆದ್ದಿದ್ದಾರೆ ಅಂದ್ರೆ ಅದು ಅವ್ರ ಕೊಡುಗೆ. ಇವಾಗ ಇರುವುದೆಲ್ಲ ಕೊಡುಗೆಲೇನಿಲ್ಲ. ಅವರೆಲ್ಲ ರಾತ್ರಿ ಬಿಫಾರ್ ಅಂತ ಬೆಳಗ್ಗೆ ಆಗಿ ಗೆದ್ದಿರೋರು ಇವರೆಲ್ಲ. ಇವ್ರ ಕತೆ ಬಿಟ್ಟುಬಿಡಿ. ಕೆ ಎಚ್ ಮುನಿಯಪ್ಪಂದು ಅಂತ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಮೇಲೆ ಎಲ್ಲ ಗೆಲ್ತೀವಿ ನಾವು, ಇಲ್ಲ ಅಂತ ಹೇಳಿಲ್ಲ. ಇವತ್ತು ಕೆ ಎಚ್ ಮುನಿಯಪ್ಪ ಸಾಹೇಬ್ರಿಂದ ಎಷ್ಟು ಮಿನಿಸ್ಟರ್ ಆಗಿದ್ದಾರೆ, ಅದೆಲ್ಲ ನಾವು ಹೇಳ್ಬೇಕಂದ್ರೆ ಇನ್ನು ಅರ್ಧ ಗಂಟೆ ಆಗುತ್ತೆ. ದಯವಿಟ್ಟು ಬೇಡ. ಈಗ ಸದ್ಯಕ್ಕೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬ್ನ ಡೆಪ್ಟಿ CM ಮಾಡಬೇಕು. 2028 ಮತ್ತೆ ನಾವು ಕಾಂಗ್ರೆಸ್ ಗೆಲ್ಲಬೇಕು. ಅದು ಬಿಟ್ಟರೆ ನಮ್ದು ಏನೂ ಇಲ್ಲ. ಅವ್ರು ಕೊಟ್ಟರೆ ನಮಗೆಲ್ಲ ಕೊಟ್ಟಂಗೆ, ಬೋರ್ಡ್ಗಳು ಕೊಟ್ಟಂಗೆ, ನಾವೆಲ್ಲ ಮಿನಿಸ್ಟರ್ ಆದಂಗೆ. ನಮ್ಗೆ ಒಂದೇ ಕೋರಿಕೆ, ಅವ್ರನ್ನ ಏನಾದರೂ ಮಾಡಿ ಹೈಕಮಾಂಡ್ ಆಗಲಿ. ಇವಾಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಅವ್ರಾಗಿದ ತಕ್ಷಣ ನಾವೆಲ್ಲ ಹೋಗ್ತಾ ಇದ್ದೀವಿ. ಅವ್ರು CM ಆದ ತಕ್ಷಣ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು, ಯಾಕಂದ್ರೆ ಅವ್ರಿಗೂ ಬಹಳ ವಿಶ್ವಾಸ ಇದೆ ಕೆ ಎಚ್ ಮುನಿಯಪ್ಪನ ಮೇಲೆ. ಯಾಕಂದರೆ ಕೆ ಎಚ್ ಮುನಿಯಪ್ಪನ ಅವರಿಬ್ಬರು ಒಳ್ಳೆ ಅನುಬಂಧದಲ್ಲಿದ್ದಾರೆ. ಖಂಡಿತ ಸಿದ್ದರಾಮಯ್ಯನೂ ಕೈ ಬಿಡಲ್ಲ, ಡಿ ಕೆ ಸಾಹೇಬ್ರು ಕೈ ಬಿಡಲ್ಲ, ಹೈಕಮಾಂಡು ಕೈ ಬಿಡಲ್ಲ. ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾವು 28ಗೆ ಏನಾದರೂ ಕಾಂಗ್ರೆಸ್ ಪಕ್ಷ ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಗೆಲ್ಲಬೇಕಂದ್ರೆ ಕೆ ಎಚ್ ಮುನಿಯಪ್ಪನ ನೀವು ಡೆಪ್ಟಿ CM ಮಾಡಿ ನಿಮ್ಮ ಜೊತೆಲಿ ಇಟ್ಕೊಂಡ್ರೆ ಖಂಡಿತ ನಾವು ಗೆಲ್ತೀವಿ. ನಾನೊಬ್ಬನೇ ಹೇಳ್ತಾ, ದಲಿತರೇ ಅಲ್ಲ, ಒಕ್ಕಲಿಗರು, ದಲಿತರು, ಮೈನಾರಿಟಿ ಎಲ್ಲ ಜಾತಿಯವರು ನನಗೆ ಸುಮಾರು ಬೆಳಗ್ಗೆಯಿಂದ ಎಷ್ಟೋ ಜನ ಇದು ಮಾಡಿದ್ದಾರೆ. ನಾನು ಅದೆಲ್ಲ ನನ್ನ ಸಾಹೇಬ್ರು ಡೆಲ್ಲಿಗೆ ಹೋಗಿದ್ದಾರೆ, ಸಾಹೇಬ್ರು ಡೆಲ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಖಂಡಿತ ಅವ್ರು ಆಗ್ತಾರೆ ಅಂತ ನಾವು ಇದು ಮಾಡಿದ್ದೀವಿ. ಇವಾಗ ಡಿ ಕೆ ಶಿವಕುಮಾರ್ CM ಆದ ತಕ್ಷಣ ನಾವಿಲ್ಲೇ ಶನಿಮಾತ್ ಗುಡಿಯಲ್ಲಿ ಒಂದು ಪೂಜೆ ಮಾಡಿಸಿದ್ವಿ. ನಾನು, ಮಾರಪ್ಪ, ನಮ್ಮ ಮಂಜು, ಮಣ್ಣಗಿ ಇವರೆಲ್ಲ ಸೇರಿ ನಾವು ಒಂದು ಇದು ಮಾಡಿದ್ದೀವಿ. ಖಂಡಿತ ಈ ಶನಿವಾರ, ಬರೋ ಶನಿವಾರ ಒಂದು ದೊಡ್ಡ ಪೂಜೆ ಮಾಡಿಸಿ 1500 ಜನಕ್ಕೆ ಒಂದು ಊಟ ಹಾಕಿ ಒಂದು ಒಳ್ಳೆ ಇದು ಮಾಡ್ತೀವಿ. ಆ ದೇವರು ನಾವು ಮುಕ್ಕೊಂಡಿದ್ದಕ್ಕೆ ಆ ದೇವರು ನಮ್ಗೆ ಹೊರ ಕೊಟ್ಟರು. ನಿಜವಾಗಿ ನಾನು ದೇವ್ರಿಗೂ ಅಭಿನಂದನೆ ಹೇಳ್ತೀನಿ, ಹೈಕಮಾಂಡ್ಗೂ ಅಭಿನಂದನೆ ಹೇಳ್ತೀನಿ, ನಮ್ಮ ರಾಜ್ಯದ 7 ಕೋಟಿ ಜನರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ನಿಜವಾಗಿ ಒಳ್ಳೆ CM ಈ ಕಾಲಕ್ಕೆ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ. ಒಳ್ಳೆ CM ಬರ್ತಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ.